ನಮಸ್ಕಾರ. ಆರ್ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೀತಿ ವೇಣುಗೌಡ. ವೀಕ್ಷಕರೇ, ಇತ್ತೀಚೆಗೆ ಬ್ಯಾಂಕಾಕ್ ಮತ್ತು ಪಟಾಯ ಈ ಪ್ಲೇಸಸ್ಸಿಗೆ ಹೋಗೋರ ಸಂಖ್ಯೆ ಜಾಸ್ತಿನೇ ಇದೆ. ಯಾರು ನೋಡಿದ್ರು ನಾವು ಟ್ರಿಪ್ ಹೋಗಿ ಬಂದ್ವಿ ಅಂತ ಫೋಟೋಸು ವೀಡಿಯೋಸನ್ನು ಶೇರ್ ಮಾಡ್ತಾನೆ ಇರ್ತಾರೆ. ಅದನ್ನು ನೋಡಿದಾಗ ನಮಗೂ ಕೂಡ ಹೋಗಬೇಕು ಅಂತ ಅನಿಸುತ್ತೆ. ಸೊ ಕಪಲ್ಸ್ ಹೋಗ್ತಾರೆ, ಫ್ರೆಂಡ್ಸ್ ಹೋಗ್ತಾರೆ, ಏಜ್ಡ್ ಪರ್ಸನ್ಸ್ ಹೋಗ್ತಾರೆ, ಎಲ್ಲರೂ ಹೋಗಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ನೋಡೋದಕ್ಕೆ ತುಂಬಾ ಪ್ಲೇಸಸ್ ಇದೆ, ಬಟ್ ಹಿಂಗೆ ಹೋಗೋದು ನಮ್ಗೆ ಐಡಿಯಾನೇ ಇಲ್ಲ. ಎಲ್ಲಿಗೆ ಹೋಗಬೇಕು, ಯಾವ ಪ್ಲೇಸಸ್ ನೋಡಬೇಕು, ಯಾವ ಥರ ಟ್ರಾವೆಲ್ ಮಾಡಬೇಕು, ಪ್ಲ್ಯಾನ್ ಹಿಂಗೆ ಮಾಡಬೇಕು, ಎಷ್ಟು ಡೇಯಲ್ಲಿ ಕವರ್ ಮಾಡಬೇಕು, 4-5 ದಿನದಲ್ಲಿ ಆಗತ್ತಾ ಅಥವಾ 6 ಡೇಸು 7 ಡೇಸು ಆಗ್ಬಿಡತ್ತಾ ಅನ್ನೋದೊಂದು ಪ್ರಶ್ನೆ ಇರುತ್ತೆ. ಇನ್ನು ಫುಡ್ಡು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಭಯನೂ ಇರುತ್ತೆ, ಅಯ್ಯೋ ಅಲ್ಲಿ ಹೆಂಗೋ ಏನೋ ಅನ್ನೋದು. ಬಟ್ ನಿಮಗೆ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ನೀವು ಹೋದ್ರಿ ಅಂತಂದರೆ ನಿಮಗೆ ಹೋಗೋ ರಿಸ್ಕು ಇರೋದಿಲ್ಲ, ಅಲ್ಲಿ ಓಡಾಡೋ ರಿಸ್ಕು ಇರೋದಿಲ್ಲ, ವಾಪಸ್ ಬರೋದಕ್ಕೂ ಕೂಡ ರಿಸ್ಕ್ ಇರೋದಿಲ್ಲ. ಯಾಕಂದರೆ ತುಂಬ ಈಸಿಯಾಗಿ, ತುಂಬ ಸುಲಭವಾಗಿ ನಿಮ್ಮನ್ನು ಆರಾಮ್ಸೆ ಕರ್ಕೊಂಡೋಗಿ ಆರಾಮ್ಸೆ ಕರ್ಕೊಂಡು ಬಂದು ಬಿಡ್ತಾರೆ. ಸೊ ಹಾಗಿದ್ರೆ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ಪ್ಯಾಕೇಜ್ ಇದೆ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ, ಸೊ ಟ್ರಾವೆಲ್ ಬಗ್ಗೆ ಡೀಟೇಲ್ ಏನು ಅನ್ನೋದನ್ನು ನೋಡೋದಾದರೆ ಇವತ್ತಿನ ಈ ಸಂಚಿಕೆಯಲ್ಲಿ ವಿಶೇಷವಾಗಿ ತಿಳಿಸಲಾಗುತ್ತೆ. ಇಂದಿನಂತೆ ನಮ್ಮ ಜೊತೆಗೆ ಶ್ರುತಿಯವರು ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮ್ಯಾಮ್, ನಾನು ಶ್ರುತಿ, ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಪ್ರತಿನಿಧಿಯಾಗಿ ಇವತ್ತು ನಿಮಗೆ ಕಂಪ್ಲೀಟ್ ಬ್ಯಾಂಕಾಕ್ ಪಟಾಯ ಟೂರ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಆರ್ ವಿ ರಮಣ ಅವರು ಈ ಸಂಸ್ಥೆಯ ಫೌಂಡರ್ ಆಗಿದ್ದು 25 ವರ್ಷಗಳಿಂದ ಸತತವಾಗಿ ನಡೆಸ್ಕೊಂಡು ಬಂದು ಸೌತ್ ಇಂಡಿಯಾದಲ್ಲೇ ಬೆಸ್ಟ್ ಸರ್ವಿಸ್ ಮತ್ತು ಹಾಸ್ಪಿಟಾಲಿಟಿಗೆ ಹೆಸರಾಗಿದ್ದಾರೆ. ಮತ್ತು ನಿಮಗೆ 12 ಬ್ರಾಂಚಸ್ ಸಹ ಓಪನ್ ಮಾಡ್ಕೊಂಡಿದ್ದಾರೆ. ಓಕೆ ಮೇಡಮ್, ಈಗ ಬ್ಯಾಂಕಾಕ್ ಮತ್ತು ಪಟಾಯ ಇತ್ತೀಚೆಗೆ ತುಂಬ ಜನ ಅಲ್ಲಿಗೆ ಟ್ರಾವೆಲ್ ಮಾಡೋದನ್ನು ನಾವು ನೋಡ್ತಾ ಇರ್ತೀವಿ. ಸೊ ಮೊದಲೆಲ್ಲ ಸ್ವಲ್ಪ ರೇರ್ ಇತ್ತು, ಬಟ್ ಈಗ ಯಾರು ನೋಡಿದ್ರು ಬ್ಯಾಂಕಾಕ್ ಹೋಗ್ತಾ ಇದ್ದೀವಿ, ಪಟಾಯ ಹೋಗ್ತಾ ಇದ್ದೀವಿ, ಯಾರು ಹೋಗಿ ಬಂದ್ವಿ ಅಂತ ಹೇಳ್ತಾ ಇರ್ತಾರೆ. ಸೊ ಯಾಕೆ ಅಷ್ಟು ಡಿಫ್ರೆಂಟ್ ಅಂತ ಅನ್ಸುತ್ತೆ, ಅಥವಾ ಯಾಕೆ ಎಲ್ರೂ ಹೋಗಬೇಕು ಅಂತ ಅನ್ಸುತ್ತೆ? ಅಲ್ಲಿನ ಸ್ಪೆಷಾಲಿಟಿ ಬಗ್ಗೆ ಮೊದಲಿಗೆ ತಿಳ್ಕೊಳ್ಳೋದಾದ್ರೆ ಅಂತ. ಬ್ಯಾಂಕಾಕ್ ಅಂಡ್ ಪಟಾಯ ಅಂದರೆ ನಿಮಗೆ ಎಂಟರ್ಟೈನ್ಮೆಂಟ್, ಬಟ್ ನಿಮಗೆ ಅಲ್ಲಿ ನೈಟ್ ಲೈಫ್ ತುಂಬ ಇಷ್ಟಪಡ್ತೀರ. ಕಲರ್ಫುಲ್ ಡ್ಯಾನ್ಸ್ ಫಾರ್ಮ್ಸ್ ಆಗಿರ್ಬೋದು, ಅಲ್ಲಿರುವಂಥ ಕಲ್ಚರ್ಸ್ ಆಗಿರ್ಬೋದು, ಮತ್ತು ಕಲರ್ಫುಲ್ ಸಿಟೀಸು, ಐಲ್ಯಾಂಡ್ಸು, ಕಂಪ್ಲೀಟ್ ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತ ಹೇಳ್ಬೋದು. ಸೊ ಎಲ್ಲ ವಯಸ್ಕರದಾದಂಥವ್ರು ಅಲ್ಲಿ ಹೋಗಲೇಬೇಕಾದಂಥ ಬ್ಯಾಂಕಾಕ್ ಪಟಾಯ ಇಷ್ಟಪಟ್ಟು ಜನ ಹೋಗೋಕ್ಕೆ ಇಷ್ಟಪಡ್ತಾರೆ. ಸೊ ನೈಟ್ ಲೈಫ್ ಇಷ್ಟಪಡೋರು ಎಲ್ಲ ಥರ ಅಲ್ಲಿ ಎಂಟರ್ಟೈನ್ಮೆಂಟ್ಸ್ನ ನೋಡೋಕ್ಕೆ ಇಷ್ಟಪಡ್ತಾರೆ, ಡ್ಯಾನ್ಸ್ ಫಾರ್ಮ್ಸ್ನ, ಅಲ್ಲಿರುವಂಥ ಕಲ್ಚರ್ಸ್ನ ತುಂಬಾ ಇಷ್ಟಪಡ್ತಾರೆ. ಸೊ ನಾವೀಗ ಬ್ಯಾಂಕಾಕ್ ಅಥವಾ ಪಟಾಯ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಆರ್ ಬಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವ್ರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ, ನಿಮ್ಮ ಮುಖಾಂತರವಾಗಿ ನಾವು ಹೋಗಬೇಕು ಅನ್ನುವಂಥ ಆಸೆ ಇದ್ರೆ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ? ನಮ್ಮ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕರ್ನಾಟಕದಲ್ಲಿ ಬ್ಯಾಂಗ್ಳೂರು ಬ್ರಾಂಚ್ ನಿಮಗೆ ಹೆಬ್ಬಾಳ್ ಗಂಗಾನಗರ ಹತ್ರ ಇದೆ. ದಯವಿಟ್ಟು ಆಫೀಸ್ಗೆ ವಿಸಿಟ್ ಮಾಡಿ ಯಾವುದೇ ಥರ ಪ್ಯಾಕೇಜಸ್ನ ನೀವು ಆರಾಮಾಗಿ ಕೂತ್ಕೊಂಡು ಕಂಪ್ಲೀಟ್ ಡೀಟೇಲ್ಸ್ನ ತೊಗೊಳ್ಬೋದು. ಮತ್ತು ಕೆಳಗೆ ಬರ್ತಿರೋಂಥ ನಂಬರ್ಸ್ ಕೂಡ ಕಾಲ್ ಮಾಡಿ ನಮ್ಮ ಎಕ್ಸಿಕ್ಯೂಟಿವ್ಸ್ ನಿಮಗೆ ಬ್ಯಾಂಕಾಕ್ ಅಂಡ್ ಪಟಾಯ ಅಲ್ಲದೆ ಬೇರೆ ಎಲ್ಲ ಪ್ಯಾಕೇಜ್ ಡೀಟೇಲ್ಸ್ನ ನಿಮಗೆ ಕೊಡ್ತಾರೆ. ಓಕೆ. ಸೊ ಈಗ ಬ್ಯಾಂಕಾಕ್ ಮತ್ತು ಪಟಾಯ ಅಂತ ಬಂದಾಗ ಕೆಲವ್ರಿಗೆ ನಾವು ತುಂಬ ದಿನ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ, ಇನ್ನು ಕೆಲವರಿಗೆ ಟೈಮ್ ಸಾಕಾಗಲ್ಲ, ಇಲ್ಲ ಜಾಸ್ತಿ ದಿನ ನಮಗೆ ಟ್ರಾವೆಲ್ ಮಾಡೋದಕ್ಕಾಗಲ್ಲ, ಲೀವ್ ಸಿಕ್ಕಿಲ್ಲ, ಏನೋ ಸಮಥಿಂಗ್ ಪ್ರಾಬ್ಲಮ್ಸ್ ಇದೆ ಅಂತ. ಸೊ ನಿಮ್ಮಲ್ಲಿ ಪ್ಯಾಕೇಜಸ್ ಯಾವ ಥರ ಇದೆ, ಅಂದರೆ ಎಷ್ಟು ಡೇ ಇದೆ, ನಮಗೆ ಸ್ವಲ್ಪ ಕಮ್ಮಿ ಬೇಕು ಅಂತಂದರೆ ಕಮ್ಮಿ ಆಗೋ ಥರದ್ದು ಏನಾದರೂ ಇದೆಯಾ, ಅಥವಾ ನಮಗೆ ಸ್ವಲ್ಪ ಲಾಂಗ್ ಡ್ಯೂರೇಷನ್ ಬೇಕು ಅಂತಂದ್ರೂ ಲಾಂಗ್ ಡ್ಯೂರೇಷನ್ಸ್ ಇದೆಯಾ, ಹೇಗಿದೆ ಅಂತ? ನಮ್ಮಲ್ಲಿ ಬ್ಯಾಂಕಾಕ್ ಪಟಾಯ ಬಂದಾಗ 2 ಟೈಪ್ಸ್ ಆಫ್ ಪ್ಯಾಕೇಜಸ್ ಇದೆ. ಒಂದು ಬ್ಯಾಂಕಾಕ್ ವಿತ್ ಪಟಾಯ ಮತ್ತು ಇನ್ನೊಂದು ಬಂದು ಪುಕೆಟ್ ಆ್ಯಂಡ್ ಕ್ರಾಬಿ. ಇದು ಎರಡೂ ಸಪ್ರೇಟಾಗಿ ಪ್ಯಾಕೇಜಸ್ನ ಕೊಟ್ಟಿರೋದು. ಮೋಸ್ಟ್ ಆಫ್ ದೆಮ್ ನಮಗೆ ಬ್ಯಾಂಕಾಕ್ ಪಟಾಯ ಸಾಕು ಅಂತ ಹೇಳಿರ್ತಾರೆ. ಇದು ಬಂದು 4 ನೈಟ್ಸ್ ಆ್ಯಂಡ್ 5 ಡೇಸಲ್ಲಿ ಆರಾಮಾಗಿ ಕವರ್ ಮಾಡುವಂಥ ಪ್ಯಾಕೇಜ್. ಇನ್ನೊಂದು ಪುಕೆಟ್ ಆ್ಯಂಡ್ ಕ್ರಾಬಿ, ಇದರಲ್ಲೂ ಅಷ್ಟೇ ಮೋಸ್ಟ್ ಆಫ್ ದೆಮ್ ಐಲ್ಯಾಂಡ್ಸ್ ತುಂಬ ಚೆನ್ನಾಗಿರುತ್ತೆ. 3 ನೈಟ್ಸ್ ಆ್ಯಂಡ್ 4 ಡೇಸಲ್ಲಿ ಕವರ್ ಮಾಡ್ಬೋದು. ಒಟ್ಟಾರೆ ಬೇಕು ಅಂದಾಗ ನಿಮಗೆ 5 ನೈಟ್ಸ್ ಆ್ಯಂಡ್ 6 ಡೇಸಲ್ಲಿ ಪ್ಯಾಕೇಜ್ ಇರುತ್ತೆ. ಮೋಸ್ಟ್ ಆಫ್ ದೆಮ್ ಬ್ಯಾಂಕಾಕ್ ಆ್ಯಂಡ್ ಪಟಾಯ ಅಂತ ನೋಡಿದಾಗ 4 ನೈಟ್ಸ್ ಆ್ಯಂಡ್ 5 ಡೇಸ್ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ಅಲ್ಲಿ ಯಾವ್ಯಾವ ಪ್ಲೇಸಸ್ಸಿಗೆ ಕರ್ಕೊಂಡು ಹೋಗ್ತೀರಾ, ನೋಡುವಂಥ ಪ್ಲೇಸಸ್ಗಳು ಯಾವ್ಯಾವಿದೆ, ಸೊ ಇಷ್ಟು ದಿನದಲ್ಲಿ ಯಾವೆಲ್ಲ ಪ್ಲೇಸಸ್ನ ಕವರ್ ಮಾಡ್ತೀರಾ ಅಂತ? ಬ್ಯಾಂಕಾಕ್ ಪಟಾಯ ಮೇಯ್ನಾಗಿ ನೋಡೋದಾದರೆ ನಿಮಗೆ ಪಟಾಯ ಸಿಟಿ ಟೂರ್ ಇರುತ್ತೆ, ಮತ್ತು ಅಲ್ಕಜರ್ ಶೋ ಇರುತ್ತೆ, ಕೋರಲ್ ಐಲ್ಯಾಂಡ್ ಇರುತ್ತೆ, ಟೈಗರ್ ಟೋಫಿಯಾ, ಮತ್ತು ಪಟಾಯ ಅದಾದಮೇಲೆ ಬ್ಯಾಂಕಾಕ್ ಬರೋದಾದರೆ ಬ್ಯಾಂಕಾಕ್ ಕಂಪ್ಲೀಟ್ ಸಿಟಿ ಟೂರ್ ಇರುತ್ತೆ. ಗೋಲ್ಡನ್ ಬುದ್ಧ ಟೆಂಪಲ್ ಅಥವಾ ಮಾರ್ಬಲ್ ಬುದ್ಧ ಟೆಂಪಲ್, ಇದಿಷ್ಟು ಪ್ಲೇಸಸ್ನ ನಾವು 4 ನೈಟ್ಸ್ ಆ್ಯಂಡ್ 5 ಡೇಸಲ್ಲಿ ಕವರ್ ಮಾಡೋಕ್ಕೆ ರೆಡಿ ಇದ್ದೀವಿ. ಓಕೆ. ಸೊ ನಾವೀಗ ಅಲ್ಲಿ ಟ್ರಾವೆಲ್ ಮಾಡ್ತೀವಿ ಅಂತ ಅಂದ್ಕೊಳ್ತಾ ಇರೋರಿಗೆ ಒಂದು ಟೆನ್ಷನ್ಸ್ ಇರುತ್ತೆ, ಅಲ್ಲಿ ಹೆಂಗೋಗಿ ಅಂತ. ನಾವು ಈ ಬ್ಯಾಂಕಾಕ್ ಅಥವಾ ಪಟಾಯ ಹೋಗ್ತೀವಿ ಅನ್ನೋರಿಗೆ ತುಂಬ ಜನಕ್ಕೆ ಈ ಫುಡ್ಡಿನ ಸ್ವಲ್ಪ ಸಮಸ್ಯೆ ಆಗ್ಬಿಡುತ್ತೆ. ಅಯ್ಯೋ ಅಲ್ಲಿ ಹೆಂಗೋಗೇನೋ ನಮಗೆ ನಾವು ಅಂದ್ಕೊಳ್ತಿರೋ ಥರ ಊಟ ಸಿಗುತ್ತೆ ಅಲ್ವಾ, 1 ಡೇ 2 ಡೇ ಅಂದರೆ ಅಡ್ಜಸ್ಟ್ ಮಾಡ್ಕೋಬೋದು, 4 ಡೇ 5 ಡೇಸ್ ಅಂದರೆ ಯಾವ ಥರ ಇರುತ್ತೆ ಗೊತ್ತಿಲ್ಲದೇ ಏನೇನೋ ನಾವು ಟ್ರೈ ಮಾಡಲಿಕ್ಕೂ ಆಗೋದಿಲ್ಲ ಅಂತ. ಸೊ ಈ ಫುಡ್ಡು ಸ್ಟೇ ಇದ್ರ ಬಗ್ಗೆ ಮಾತಾಡೋದಾದರೆ
ನಮ್ಮ ಬ್ಯಾಂಕಾಕ್ ಆ್ಯಂಡ್ ಪಟಾಯ ಕಂಪ್ಲೀಟ್ ಟೂರ್ ಪ್ಯಾಕೇಜಲ್ಲಿ ಇನ್ಕ್ಲೂಡಿಂಗ್ ಫ್ಲೈಟ್ ಕೊಟ್ಟಿದ್ದೀವಿ, ಬ್ರೇಕ್ಫಾಸ್ಟ್ ಆ್ಯಂಡ್ ಡಿನ್ನರ್ ಇರುತ್ತೆ, ಮತ್ತು ಒಂದೊಂದು ಪ್ಯಾಕೇಜಲ್ಲಿ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಕೂಡ ಕೊಟ್ಟಿದ್ದೀವಿ. ಸೊ ನಿಮಗೆ ಅಲ್ಲಿ ಹೋದಾದ್ಮೇಲೆ ಯಾವುದೇ ಥರ ಫುಡ್ನ ಹೇಗಿರುತ್ತೆ, ಅಲ್ಲಿರುವಂಥ ಫುಡ್ ನಮ್ಗೆ ಸೆಟ್ ಆಗುತ್ತೋ ಇಲ್ವೋ ಇದೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಮ್ಮ ಸೌತ್ ಇಂಡಿಯನ್ ಫುಡ್ನ ನಿಮಗೆ ಅಲ್ಲಿ ಕೊಡೋಕ್ಕೆ ನಾವು ಕಂಪ್ಲೀಟಾಗಿ ರೆಡಿ ಇರ್ತೇವೆ. ಸೊ ಯಾವುದೇ ಥರ ಚಿಂತೆ ಕಸ್ಟಮರ್ಸ್ಗೆ ಬಿಟ್ಟಿಲ್ಲ ಅಲ್ಲಿ ಯಾವ ಥರ ಫುಡ್ ಇರುತ್ತೆ ಅನ್ನೋದು. ಸೊ ಕಂಪ್ಲೀಟಾಗಿ ನಮ್ಮಲ್ಲಿ ಅಕಾಮಡೇಷನ್ ಸಹ ನಿಮಗೆ ಲಕ್ಸುರಿಯಾಗೇ ಇರುತ್ತೆ ಮ್ಯಾಮ್. ಎ ಸಿ ವೆಹಿಕಲ್ ಆಗಿರ್ಬೋದು, ಓಡಾಡೋಕ್ಕೆ ಬ್ಯಾಂಕಾಕಿಂದ ಪಟಾಯಾಗೆ ಎಲ್ಲ ಆರಾಮಾಗಿ ಕಾಲು ನೀಡ್ಕೊಂಡು ಕಂಫರ್ಟಾಗಿ ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸವರೆಗೂ ಹೋಗಬೇಕಾದಂಥ ವೆಹಿಕಲ್ನೇ ನಾವು ಅರೇಂಜ್ ಮಾಡಿರ್ತೀವಿ. ಸೊ ಕಂಪ್ಲೀಟ್ ಪ್ಯಾಕೇಜಲ್ಲಿ ನೀವು ನೋಡೋದಾದರೆ ಇನ್ಕ್ಲೂಡಿಂಗ್ ವೀಸಾ ಆಗಲಿ, ಫ್ಲೈಟ್ ಫೇರ್ ಆಗಲಿ, ಫುಡ್ಡು, ಅಕಾಮಡೇಷನ್ ನಾವೇ ತೊಗೊಂಡಿರ್ತೀವಿ. ಸೊ ಇದ್ದಲ್ಲದೆ ಬೇರೆ ಏನು ಎಕ್ಸ್ಟ್ರಾ ಖರ್ಚು ಅವ್ರಿಗೆ ಇರೋದಿಲ್ಲ. ಓಕೆ, ಸೊ ಈಗ ಆರ್ ಬಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲೇ ನಾವು ತುಂಬ ಪ್ಲೇಸಸ್ಗಳ ಬಗ್ಗೆ ಮಾತಾಡಿದ್ದೀವಿ. ಸೊ ಎಲ್ಲ ಪ್ಲೇಸಸ್ಗಿಂತ ಇದು ಹೇಗೆ ತುಂಬ ಡಿಫ್ರೆಂಟ್ ಅನಿಸುತ್ತೆ? ಅಂದರೆ ಎಲ್ಲರೂ ನೋಡಲೇಬೇಕಾಗಿರೋದು, ಎಲ್ಲರೂ ಹೋಗಿ ಎಂಜಾಯ್ ಮಾಡಲೇಬೇಕಾಗಿರೋದು ಅಂತ ಹೇಗೆ ಅನಿಸುತ್ತೆ ಅಂತ? ಏನಂದರೆ ಎಷ್ಟೋ ಜನ ಮೈಂಡಿಗೆ ಏನು ಅಂದ್ಕೊಂಡಿದೆ, ಓನ್ಲಿ ಬ್ಯಾಚುಲರ್ಸು ಅಥವಾ ಯಂಗ್ಸ್ಟರ್ಸೇ ಬ್ಯಾಂಕಾಕ್ ಪಟಾಯ ಹೋಗಿ ಬರಬೇಕು, ತುಂಬ ಆ ಥರನೇ ಮೈಂಡ್ ಸೆಟ್ ಇದೆ. ಇಲ್ಲ, ಯಾಕಂದರೆ ಎಲ್ಲ ಏಜ್ ಅವ್ರಿಗೂ ಹೋಗಬೇಕಾದಂಥ ಬ್ಯಾಂಕಾಕ್ ಪಟಾಯ ನಮ್ಮಲ್ಲಿ ಸಿಟಿ ಟೂರ್ ಯಾವ ಥರ ಇದೆ ಅಂದರೆ ಅಲ್ಕೆಜರ್ ಶೋ, ಅಲ್ಲಿರುವಂಥ ಡ್ಯಾನ್ಸ್ ಫಾರ್ಮ್ಸ್ನ ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ಎಲ್ಲರೂ ನೋಡಲೇಬೇಕಾಗಿರುತ್ತೆ. ಸಾಮಾನ್ಯವಾಗಿ ಅಲ್ಲಿರುವಂಥ ಲೋಕಲ್ ಪ್ಲೇಸಸ್ನ ಬಿಟ್ಟು ನಿಮಗೆ ಬುದ್ಧ ಟೆಂಪಲ್ ಅಥವಾ ಗೋಲ್ಡನ್ ಬುದ್ಧ ಟೆಂಪಲ್ ಕರ್ಕೊಂಡು ಹೋಗೋದ್ರಿಂದ ಎಲ್ಲ ವಯಸ್ಕರವರು ಹೋಗಲೇಬೇಕಾದಂಥ ಪ್ಯಾಕೇಜ್. ಕೋರಲ್ ಐಲ್ಯಾಂಡು ಅಷ್ಟೇ, ಬರೀ ಮಕ್ಕಳು ಅಥವಾ ಏಜ್ ಪೀಪಲ್ಲೇ ಅಂತ ಏನೂ ಇಲ್ಲ, ಎಲ್ಲ ವಯಸ್ಕರವರು ಹೋಗಲೇಬೇಕಾಗಿದ್ದು. ಈ ಮೈಂಡ್ ಸೆಟ್ನ ಮೊದಲು ದಯವಿಟ್ಟು ತೆಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ನಾವೀಗ ಪ್ಯಾಕೇಜಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ನಮಗಾಗೋ ಲಾಭ ಏನು ಅಂತ ತುಂಬ ಜನ ಅದನ್ನು ಹೇಳ್ತಾ ಇರ್ತಾರೆ. ಸೊ ನಾವು ಸೋಲೋ ಹೋಗ್ಬೋದು ಅಥವಾ ನಾವು ಪ್ರೈವೇಟಾಗಿ ನಾವೇ ಬುಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಪ್ಯಾಕೇಜಸ್ನ ನಾವು ಯಾಕೆ ಸೆಲೆಕ್ಟ್ ಮಾಡ್ಕೊಳ್ಬೇಕು? ಅದರಿಂದ ಆಗೋ ನಮಗೆ ಪ್ಲಸ್ ಪಾಯಿಂಟ್ಸ್ ಏನು ಅಂತ? ಮ್ಯಾಮ್, ಇವಾಗ ಬ್ಯಾಂಕಾಕ್ ಆ್ಯಂಡ್ ಪಟಾಯ ಹೋದ್ಮೇಲೆ ಅಲ್ಲಿರುವಂಥ ಜನ ನಮಗೆ ಭಾಷೆ ಬರಲ್ಲ ಅಂತ ಅಂದರೆ ಪೀಪಲ್ಸ್ನೇ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದಾಗ ಮೋಸ ಹೋಗುವಂಥ ಚಾನ್ಸಸ್ ಇರುತ್ತೆ. ಎಲ್ಲಿ ಇಳಿಬೇಕು, ಎಲ್ಲ ಕಾಸ್ಟ್ ಜಾಸ್ತಿ ಹೇಳೋದು, ಇದೆಲ್ಲ ಎಲ್ಲ ಕಂಟ್ರೀಸಲ್ಲೂ ನಡೆಯುವಂಥ ಸಾಮಾನ್ಯ ಇದು. ಸೊ ನೀವು ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮುಖಾಂತರ ಹೋಗೋದಾದರೆ ನಿಮಗೆ ಎಲ್ಲ ಪ್ಲೇಸಸ್ನ ಕವರ್ ಮಾಡಿ ವಿತ್ ಅಕಾಮಡೇಷನ್, ಫುಡ್ಡು, ಲೀಜರ್ ಟೈಮು, ಶಾಪಿಂಗ್ ಟೈಮು, ಮತ್ತು ಅಲ್ಲಿ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇದೆಲ್ಲ ಕವರ್ ಮಾಡೋಕ್ಕೆ ನಿಮಗೆ ಪ್ಲ್ಯಾನಿಂಗ್ ಸಮೇತ ಇರುತ್ತೆ. ಸೊ ನೀವು ಆ ಚಿಂತೆ ಇಲ್ದಿರ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬೇಕು ಅಂದಾಗ ಯಾವುದು ಟೆನ್ಷನ್ಸ್ ಇರಲ್ಲ. ಸೊ ಮೋಸ್ಟ್ ಪ್ರಾಬಬ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಪ್ಲ್ಯಾನ್ಡ್ ಆಗಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಜೊತೆ ಖಂಡಿತ ನೀವು ಪ್ಲ್ಯಾನ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಬ್ಯಾಂಕಾಕ್ ಅಥವಾ ಪಟಾಯನ್ ಇವಾಗಲೇ ಹೇಳ್ತಾ ಇದ್ರಿ ಏಜ್ ಲಿಮಿಟ್ಸ್ ಅನ್ನೋದಿಲ್ಲ, ಆ ಥರದ್ದು ಮೈಂಡ್ ಸೆಟ್ ಇದ್ರೆ ತೆಗ್ದಾಕ್ಬೇಡಿ ಅಂತ. ಮಕ್ಕಳನ್ನು ಸೇರಿ ವಯಸ್ಸಾದವರು ಸೇರಿ ಯಾವ ಥರ ಹಿಂಗೆ ಎಂಜಾಯ್ ಮಾಡ್ಬೋದು ಈ ಪ್ಲೇಸಸಲ್ಲಿ? ಅಂದರೆ ಎಂಜಾಯ್ಮೆಂಟಿಗೆ ಅಂತ ಹೋದಾಗ ಸೊ ಏನೆಲ್ಲ ಸಿಗುತ್ತೆ ನಮಗೆ ಅಂತ? ಮ್ಯಾಮ್, ನೀವು ಹೇಳೋದಾದರೆ ಏಜ್ಡ್ ಅಥವಾ ಚಿಕ್ಕ ಮಕ್ಕಳು ಹೋಗೋದಾದರೆ ಕೋರಲ್ ಐಲ್ಯಾಂಡ್ ಬೆಸ್ಟ್ ಪ್ಲೇಸ್ ಅಂತ ಹೇಳಕ್ಕೆ ಇಷ್ಟ. ಅಲ್ಲಿರುವಂಥ ಬ್ಯೂಟಿಫುಲ್ ನೇಚರ್ಸ್ ಆಗಿರ್ಬೋದು, ಅಲ್ಲಿ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್, ಅಂಡರ್ ವಾಟರ್ ಎಲ್ಲ ಬೋಟ್ ರೈಡು, ಇದೆಲ್ಲ ಮಕ್ಕಳಿಗೆ ಇಷ್ಟ ಆಗುತ್ತೆ. ಸೊ ಫ್ಯಾಮಿಲಿ ಜೊತೆ ಅಂತ ಬಂದಾಗಲೂ ಅಷ್ಟೇ, ಎಲ್ಲರೂ ಫ್ಯಾಮಿಲಿ ಒಂದೇ ಬೋಟಲ್ಲಿ ರೈಡ್ ಹೋಗ್ತಾ ಇದ್ದಾರೆ ಅಂದರೆ ಎಷ್ಟು ಚೆನ್ನಾಗಿರುತ್ತೆ. ಇದು ಬರೀ ಯಂಗ್ಸ್ಟರ್ಸ್ಗೆ ಸೀಮಿತ ಅಲ್ಲ, ಎಲ್ಲರೂ ಹೋಗಬೇಕು, ಎಲ್ಲರೂ ಎಂಜಾಯ್ ಮಾಡಬೇಕು. ಅಲ್ಲಿರುವಂಥ ಪ್ಲೇಸಸ್ಸು, ಸಿಟಿ ಟೂರ್ಸ್ನ ನೋಡ್ಬೇಕಾದ್ರೆ ನಿಜವಾಗ್ಲೂ ಯಾವುದೇ ವಯಸ್ಕರ ಲಿಮಿಟ್ಸ್ ಖಂಡಿತ ಇರೋದಿಲ್ಲ. ಮೈಂಡ್ ಸೆಟ್ಟಿಂದ ಇದನ್ನು ದಯವಿಟ್ಟು ತೆಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಫೈನ್. ಈಗ ಬ್ಯಾಂಕಾಕ್ ಆಗಿರ್ಬೋದು, ಪಟಾಯ ಆಗಿರ್ಬೋದು, ಇದಕ್ಕೆ ನಾವೊಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತಂದರೆ ನಿಮ್ಮಲ್ಲಿ ಎಷ್ಟು ಬ್ಯಾಚಸ್ಗಳು ಹೋಗುತ್ತೆ? ಅಂದರೆ ಮಂತ್ ವೈಸ್ ಹೋಗುತ್ತಾ ಅಥವಾ ಇಯರ್ಲಿ ವೈಸ್ ಹೋಗುತ್ತಾ, 3 ಮಂತ್ಸ್ 6 ಮಂತ್ಸ್ ಒನ್ಸ್ ಹೋಗುತ್ತಾ? ಬಿಕಾಸ್ ಕೆಲವರಿಗೆ ನೀವು ಯಾವಾಗ ಹೇಳ್ತಿರೋ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ನಾವೊಂದು ಪ್ಲ್ಯಾನ್ ಮಾಡಿದ್ದೀವಿ ಅಂತ, ಸೊ ಅದಕ್ಕೆ ಜಾಯ್ನ್ ಆಗಬೇಕು, ಆ ಟೈಮಲ್ಲಿ ಹೋಗಬೇಕು, ಬಿಕಾಸ್ ನೀವು ಪಕ್ಕ ಪ್ಲ್ಯಾನ್ಡ್ ಮಾಡಿ ಹೇಳಿರ್ತೀರಾ ಅನ್ನೋದೊಂದು ಇರುತ್ತೆ. ಸೊ ನಿಮ್ಮಲ್ಲಿ ಮಂತ್ಲಿ ಟ್ವೈಸ್ ಆ ಥರ ಏನಾದರೂ ಇದೆಯಾ, ಹಿಂಗಿದೆ ಅಂತ? ನಮ್ಮಲ್ಲಿ ವರ್ಷ ಪೂರ್ತಿ ಬ್ಯಾಂಕಾಕ್ ಪಟಾಯ ಕಂಟಿನ್ಯೂಸ್ ಆಗಿ ಬ್ಯಾಚಸ್ ಇದ್ದೇ ಇರುತ್ತೆ ಮ್ಯಾಮ್. ಈ ಸೀಸನ್ ಆ ಸೀಸನ್ ಅಂತ ಯಾವುದೇ ಥರ ಇಲ್ಲ. ಮಾಡ್ರೇಟಿಕ್ ಕ್ಲೈಮೇಟ್ ಇರೋದ್ರಿಂದ ಎವ್ರಿ 1 ಇಯರ್ ಫುಲ್ಲಾಗಿ ನಿಮಗೆ ಒಳ್ಳೆ ಕ್ಲೈಮೇಟಿಕ್ ಕಂಡೀಷನ್ಸ್ ಅಲ್ಲಿರುತ್ತೆ. ಸೊ ನಾವು ಮಂತ್ಲಿ ಟ್ವೈಸ್ ಅಥವಾ ಥ್ರೈಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಮೋಸ್ಟ್ ಆಫ್ ದೆಮ್ ನಮ್ಗೆ ಯಾವುದೇ ಬೆಸ್ಟ್ ಟೂರಿಸಮ್ ಇಲ್ಲಿ ಆರ್ ವಿ ಟೂರಿಸಮ್ ಹೋಗ್ತಾ ಇದೆ ಅಂದರೆ ಅದು ಬ್ಯಾಂಕಾಕ್ ಪಟಾಯ ಅಂತಲೇ ಹೇಳ್ಬೋದು. ಯಾಕಂದರೆ ಬಜೆಟ್ ಫ್ರೆಂಡ್ಲಿ ಆಗಿದೆ ಮತ್ತು ಪ್ಲೇಸಸ್ ಕೂಡ ಎಲ್ಲ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ನಾವು ಇದನ್ನು 30 ಡೇಸ್ ಮುಂಚಿತವಾಗಿ ಬುಕ್ಕಿಂಗ್ನ ಸ್ಟಾರ್ಟ್ ಮಾಡಿರ್ತೀವಿ. ಯಾರೇ ಕಸ್ಟಮರ್ಸು ಫಿಕ್ಸ್ಡ್ ಡಿಪಾರ್ಚರ್ ಅಂತ ಹೋದಾಗ 3 ಟೈಪ್ಸ್ ಆಫ್ ಪ್ಯಾಕೇಜಸ್ ನಮ್ಮಲ್ಲಿದೆ. ಒಂದು ಬಂದು ಗ್ರೂಪ್ ಪ್ಯಾಕೇಜು,
ಒಂದು ಕಸ್ಟಮೈಸ್ ಪ್ಯಾಕೇಜು, ಒಂದು ಲ್ಯಾಂಡ್ ಪ್ಯಾಕೇಜು. ಸೊ ಇದರಿಂದ ಕಸ್ಟಮರ್ಸ್ಗೆ ವೆರೈಟೀಸ್ ಇರೋದ್ರಿಂದ ಚೂಸ್ ಮಾಡೋಕ್ಕೆ ಈಸಿ ಆಗಿರುತ್ತೆ. ಸೊ ಇವಾಗ ಒಂದು ಡಿಪಾರ್ಚರ್ ಅಂತ ಇವಾಗ ಗ್ರೂಪಾಗಿ ಹೋಗ್ತಾ ಇದೆ ಅಂದರೆ ಫಿಕ್ಸ್ಡ್ ಡೇಟ್ಸ್ ಅಂತ ಇರುತ್ತೆ. ಸೊ ನಾವೇ ಆಫರ್ ಮಾಡಿರ್ತೀವಿ, ಈ ಡೇಟ್ಸ್ಗೆ ನೀವು ಆರಾಮಾಗಿ ಬುಕ್ ಮಾಡ್ಕೊಳ್ಬೋದು. ಇದಕ್ಕೆ ಟೈಮ್ ಕೂಡ ನಾವೇ ಕೊಟ್ಟಿರ್ತೀವಿ, 15 ಡೇಸ್ ಮುಂಚೆ ಅಥವಾ 30 ಡೇಸ್ ಮುಂಚೆ. ಇದಲ್ಲದೆ ಕಸ್ಟಮೈಸ್ಡ್ ಅಂತ ಬರುತ್ತೆ. ಸೊ ಕಸ್ಟಮರ್ ಯಾವಾಗ ಅವ್ರ ಮಕ್ಳ ವೆಕೇಷನ್ ಆಗಿರ್ಬೋದು, ಅವ್ರ ಆಫೀಸ್ ಟೆನ್ಷನ್ಸ್ ಎಲ್ಲ ಡೇಟ್ಸ್ ಎಲ್ಲ ಸಿಕ್ಕಿದಾಗ ಅವರೇ ಒಂದು ಡೇಟ್ಸ್ನ ನಮಗೆ ಪ್ಲ್ಯಾನ್ ಆಗಿ ಕೊಟ್ಟಿರ್ತಾರೆ. ಆ ಡೇಟ್ಗೆ ಫ್ಲೈಟ್ ಸಮೇತ ಅಕಾಮಡೇಷನ್ನು, ಫುಡ್ಡು, AC ವೆಹಿಕಲ್ ಇದೆಲ್ಲ ಕೊಟ್ಟು ಮಾಡುವಂಥದ್ದು ಒಂದಿದೆ. ಹಿಂಗೆ ಪೇಮೆಂಟ್ ಮೆಥಡ್ ಎಲ್ಲ ಯಾವ ಥರ ಇರುತ್ತೆ ಅಂದರೆ ನಾವು 80% ಮೊದಲೇ ಕಟ್ಟಬೇಕು, ಆರ್ 90% ಕಟ್ಟಬೇಕು, ಆರ್ ಫುಲ್ ನೀವು ಫಸ್ಟೇ ಕಟ್ಬಿಡಬೇಕು ಅಂತ ಕೆಲವ್ರದ್ದು ಇರುತ್ತೆ. ಇನ್ನು ಕೆಲವರು ಓಕೆ ನಾವು 3 ಮಂತ್ಸ್ ಮುಂಚಿತವಾಗಿ 1 ಮಂತ್ ಮುಂಚಿತವಾಗಿ ಮಾಡ್ತಾ ಇದ್ದೀವಿ ಅಂತಂದರೆ 50% ಕಟ್ಟಿ ಆಮೇಲೆ ಇನ್ನೇನು ನಿಯರ್ ಬೈ ಇದೆ ಅಂತ ಅಂದಾಗ ಇನ್ನೊಂದು ಸ್ವಲ್ಪ ಕಟ್ಟಿ ಅನ್ನೋ ಥರ. ಸೊ ನಿಮ್ಮಲ್ಲಿ ಹಿಂಗಿರುತ್ತೆ ಅಂತ? ನೀವು ಹೇಳೋದು ಕರೆಕ್ಟ್ ಇದೆ. ಯಾಕಂದರೆ ನಾವಲ್ಲಿ ಯಾವಾಗಲೂ 50% ಆಫ್ ದಿ ಡೌನ್ ಪೇಮೆಂಟ್ ಅಡ್ವಾನ್ಸ್ ರೂಪದಲ್ಲಿ ತೊಗೊಳ್ತೀವಿ. 3 ಮಂತ್ಸ್ ಆಗಲಿ ಅಥವಾ 1 ಮಂತ್ ಆಗಲಿ 50% ಡೌನ್ ಪೇಮೆಂಟ್ ಇದ್ದೇ ಇರುತ್ತೆ. ಸೊ ಇನ್ನೇನು 20 ಡೇಸ್ ಇದೆ ಅಂದಾಗ ಫುಲ್ ಬ್ಯಾಲೆನ್ಸ್ ಕ್ಲಿಯರ್ ಮಾಡುವಂಥ ಪ್ರೊಸೀಜರ್ ಇರುತ್ತೆ. ಸೊ ಅವ್ರಿಗೂ ತೊಂದರೆ ಇರಲ್ಲ, ನಮಗೂ ತೊಂದರೆ ಇರಲ್ಲ, ಮತ್ತು ಟೈಮ್ ಕೂಡ ಸಿಗುತ್ತೆ ಅವ್ರಿಗೆ. ಸೊ 50% ಇಸ್ ದಿ ಬೆಸ್ಟ್ ಚಾಯ್ಸ್ ಆಫ್ ಅಡ್ವಾನ್ಸ್ ಅಂತ ಹೇಳಕ್ಕೆ ಇಷ್ಟ. ಅಂದರೆ ಈ ಪ್ಯಾಕೇಜಿಗೆ ನಾವು ಬೇರೆ ಪ್ಯಾಕೇಜ್ ಎಲ್ಲ ಮಾತಾಡೋದಕ್ಕಿಂತ ಈ ಪ್ಯಾಕೇಜಿಗೆ ಬಲ್ಕ್ ಆಗಿ ಅಂದರೆ ತುಂಬ ಜನ ಹೋದಾಗ ಸಿಕ್ಕಾಪಟ್ಟೆ ಎಂಜಾಯು ಮಾಡ್ಬೋದು. ಜೊತೆಗೆ ನಮಗೆ ಅಮೌಂಟ್ ಅಂತ ನೋಡಿದಾಗ ಫೈನ್, ನಾವು ಇಲ್ಲೇ ಯಾವ್ದಾದ್ರು ಅಕ್ಕಪಕ್ಕದ ಸ್ಟೇಟಿಗೆ ಹೋದಾಗ್ಲೇ ಅಷ್ಟಾಗತ್ತೆ ಅನ್ನೋದು ಕೂಡ ಇರುತ್ತೆ. ಸೊ ಇದನ್ನ ನಾವು ಡೆಫಿನೆಟ್ಲಿ ಚಾಯ್ಸ್ ಮಾಡ್ಬೋದು ಅಲ್ವಾ ಈ ಪ್ಯಾಕೇಜಸ್ನ. ಸೊ ಇಡೀ ಕೊಲೀಗ್ಸು, ಫ್ಯಾಮಿಲಿ ಎಂಜಾಯ್ ಮಾಡೋದಕ್ಕೆ ಹಾಕಿದ್ರೆ ಇದು ಸೂಪರ್ ಆಗಿರುತ್ತೆ. ತುಂಬಾನೇ ಸೂಪರ್ ಆಗುತ್ತೆ. ಬಜೆಟ್ ಫ್ರೆಂಡ್ಲಿ ಇಂದ ಎಲ್ಲರೂ ಪ್ಲಾನ್ ಮಾಡ್ಬೋದು. 45,999 ಇಷ್ಟೆಲ್ಲ ನಿಮ್ಗೆ ಸಿಗ್ತಾ ಇರ್ಬೇಕಾದ್ರೆ ಏನು ಯೋಚನೆ ಇದೆ, ಬರೀ ಬ್ಯಾಕ್ ಪ್ಯಾಕ್ ಮಾಡ್ಕೊಳ್ಳೋದಷ್ಟೇ, ಆರಾಮಾಗಿ ಬರ್ಬೋದು ಅಷ್ಟೇ. ಓಕೆ. ಸೊ ನಮಗೆ ಕೆಲವು ಪ್ಲೇಸಸ್ಸಿಗೆ ಹೋದಾಗ ಅದ್ರ ಬಗ್ಗೆ ಐಡಿಯಾಸ್ ಇರಲ್ಲ. ಅಲ್ಲೆಲ್ಲಿ ವಾಟರ್ ಗೇಮ್ಸ್ ಇರುತ್ತೆ ನಮಗೆ ಗೊತ್ತಿರಲ್ಲ, ಅಲ್ಲೆಲ್ಲಿ ಬೀಚಸ್ ಇರುತ್ತೆ ನಮಗೆ ಗೊತ್ತಿರೋದಿಲ್ಲ, ಅಥವಾ ಈ ಪ್ಲೇಸಿಗೆ ಇದೇ ಥರದ್ದು ಕಾಸ್ಟ್ಯೂಮ್ಸ್ ಹಾಕೊಂಡು ಹೋಗಬೇಕು ಅನ್ನೋದು ಕೂಡ ಕೆಲವೊಂದು ಕಡೆಯಲ್ಲಿ ಇದ್ದೇ ಇರುತ್ತೆ. ಈಗ ನಮ್ಮಲ್ಲೇ ನಾವು ನೋಡಿದಾಗ ಸೊ ಇಲ್ಲಿಗೆ ಇದೇ ಥರದ್ದು ಹಾಕೊಂಡು ಹೋಗಬೇಕು ಅಂತ ಅದ್ರ ಬಗ್ಗೆ ನಮಗೇನು ಐಡಿಯಾ ಇರೋದಿಲ್ಲ. ಸೊ ಪಿನ್ ಟು ಪಿನ್ ಡೀಟೇಲ್ಸ್ನ ನೀವು ಪ್ರತಿ ಹೆಜ್ಜೆಲೂ ಪ್ರತಿ ಹಂತದಲ್ಲೂ ನೀಡ್ತಾ ಹೋಗ್ತೀರಾ. ಹಿಂಗೆ ನೀವು ಕಾಂಟ್ಯಾಕ್ಟಲ್ಲಿ ಇರ್ತೀರಾ. ಒನ್ಸ್ ನೀವು ಬೆಂಗಳೂರು ಅಂತ ಅಂದಾಗ ಬೇರೆ ಬೇರೆ ಜಿಲ್ಲೆಗಳಿಂದೆಲ್ಲ ಬರ್ತಾರೆ. ನೀವು ಬೆಂಗಳೂರಿನಿಂದ ನೀವು ಅವ್ರನ್ನ ಪಟಾಯಂ ಅಲ್ಲಿ ಕರ್ಕೊಂಡು ಹೋಗಿ ವಾಪಸ್ ಬರೋ ತನಕನೂ ಕೂಡ ಅವ್ರ ಜೊತೆಗೆ ಹಿಂಗೆ ಕಾಂಟ್ಯಾಕ್ಟಲ್ಲಿ ಇರ್ತೀರಾ, ಯಾವ ರೀತಿ ಆಗಿರುತ್ತೆ ಅಂತ? ಹೌದು ಮ್ಯಾಮ್, ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ನಮಗೆ ಬುಕಿಂಗ್ಸ್ ನಡೆಯೋದ್ರಿಂದ ಡೈರೆಕ್ಟಾಗಿ ಏರ್ಪೋರ್ಟಿಗೆ ನಾವು ಅರೇಂಜ್ ಮಾಡಿರ್ತೀವಿ. ಸೊ ನಮ್ಮದೇ ಆದಂಥ ಡಿಪಾರ್ಚರ್ ಪರ್ಸನ್ ಅಲ್ಲಿ ಇರ್ತಾರೆ. ಸೊ ಅವರು 1 ಅವರ್ ಮುಂಚಿತವಾಗಿ ಕಸ್ಟಮರ್ ಬರೋಕ್ಕಿಂತ ಬಂದು ಎಲ್ಲರಿಗೂ ಕಾಲ್ ಮಾಡಿ ಒಂದೇ ಕಡೆ ಅವ್ರನ್ನ ಅರೇಂಜ್ ಮಾಡಿ ಫ್ಲೈಟ್ ಟಿಕೆಟ್ಸ್ನ ಕೊಟ್ಟು ನಮ್ಮದೇ ಆದಂಥ ಸಿಂಬಲ್ ಟೋಪೀಸ್ ಅಥವಾ ಕ್ಯಾಪ್ಸ್ನ ಕೊಟ್ಬಿಟ್ಟು ಅವ್ರಿಗೆ ಡಿಪಾರ್ಚರ್ ಮಾಡ್ತಾರೆ. ಸೊ ಇದರಿಂದ ಅವ್ರಿಗೆ ಒಂದು ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೋ, ಎಲ್ಲೋ ಬಂದಿಲ್ಲ ನಾವು ಒಳ್ಳೆ ಟ್ರಸ್ಟಿ ವರ್ತ್ RV ಟೂರ್ಸ್ಗೆ ಬಂದಿದ್ದೀವಿ ಅಂತ ಅನಿಸಿದಾಗ ಅವ್ರು ಇದೇ ಥರ ವಾಟ್ಸಪ್ನ ಗ್ರೂಪ್ನ ಕ್ರಿಯೇಟ್ ಮಾಡ್ತೀವಿ. ಇವಾಗ ಒಂದು 30 ಮೆಂಬರ್ಸ್ ಒಂದು ಗ್ರೂಪಲ್ಲಿ ಹೋಗ್ತಿದ್ದಾರೆ ಅಂದರೆ ಒಂದು 10 ಡೇಸ್ ಮುಂಚಿತವಾಗಿಯೇ ಕಸ್ಟಮರ್ಸ್ನ ಒಂದು ಗ್ರೂಪ್ ಆಗಿ ಕ್ರಿಯೇಟ್ ಮಾಡಿ ಸ್ವತಃ ಟೂರ್ ಮ್ಯಾನೇಜರಲ್ಲಿ ಯಾವುದೇ ಥರ ನಿಮಗೆ ಡೌಟ್ಸ್ ಇದ್ದರೂ ನೀವು ಕೇಳ್ಬೋದು, ಅಥವಾ ಅವ್ರಿಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡೋವಂಥದ್ರಲ್ಲಾಗಲಿ, ಮತ್ತು ನಿಮಗೆ ಯಾವ ಥರ ಬಟ್ಟೆ ಬರೆಗಳು ಎಲ್ಲ ಕ್ಯಾರಿ ಮಾಡೋದಾಗಲಿ ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ಎಕ್ಸಿಕ್ಯೂಟಿವ್ಸ್ ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟರೆ ಟೂರ್ ಮ್ಯಾನೇಜರ್ಸ್ ನಿಮಗೆ ಕಂಪ್ಲೀಟ್ ಪ್ಯಾಕೇಜ್ ಡೀಟೇಲ್ಸ್ನ ಕೊಡ್ತಾರೆ. ಓಕೆ. ಈ ಟೂರ್ ಮ್ಯಾನೇಜರ್ಸ್ ಅನ್ನೋರು ಇರ್ತಾರೆ ಅಂತ ನೀವು ಹೇಳ್ತಾ ಇದ್ರಿ, ಅಂದರೆ ಎಲ್ಲ ಬ್ಯಾಚಸ್ಗೂ ಇರ್ತಾರೆ ಅಂತನ, ಅಥವಾ 10 ಮೆಂಬರ್ಸ್ ಮೇಲ್ಪಟ್ಟಲ್ಲಿ ಇರ್ತಾರೆ, ಅಥವಾ 20 ಮೆಂಬರ್ಸ್ ಮೇಲ್ಪಟ್ಟಲ್ಲಿ ಇರ್ತಾರೆ ಅಂತ? ಅಂದರೆ ನಮಗೆ ಯಾರೊಬ್ರು ಬೇಕಾಗುತ್ತೆ ಡೀಟೇಲ್ಸನ್ನು ನೀಡೋದಕ್ಕೆ, ಅಥವಾ ಅಲ್ಲಿ ಹೋದಾಗ ಹೀಗಿರಿ ಹಾಗಿರಿ ಅಲ್ಲ ಆ ಥರ ಇದೆ ಈ ಥರ ಇದೆ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಸೊ ನೀವು ಟೂರ್ ಮ್ಯಾನೇಜರ್ ಆರ್ ಮೆಂಟರ್ ಅನ್ನೋರನ್ನ ಯಾವ್ಯಾವ ಥರ ನೀವು ಅಲ್ಲಿ ಅವ್ರನ್ನ ಇರುವಂತ ನೋಡ್ಕೊತಾ ಇರ್ತೀರಾ ಅಂತ? ಅಂದರೆ ಎಲ್ಲ ಪ್ಯಾಕೇಜಸ್ಸಲ್ಲೂ ಇರುತ್ತೆ ಹೇಗೆ ಅಂತ? ಹೌದು ಮ್ಯಾಮ್, ಎಲ್ಲ ಪ್ಯಾಕೇಜಸಲ್ಲೂ ಮೆಂಟರ್ಸ್ ಅನ್ನೋರು ಖಂಡಿತ ಇರ್ತಾರೆ. ಯಾಕಂದರೆ ಅಲ್ಲಿರುವಂಥ ಭಾಷೆ ನಮಗೆ ಗೊತ್ತಿರೋಲ್ಲ. ಸೊ ಅಲ್ಲಿರುವಂಥ ಭಾಷೆ ಗೊತ್ತಿರೋರು ಮತ್ತು ಲೋಕಲ್ ಪರ್ಸನ್ ಕೂಡ ಅಲ್ಲಿ ಒಬ್ರನ್ನ ಅರೇಂಜ್ ಮಾಡಿರ್ತೀವಿ. ಸೊ ಒಂದು ಗ್ರೂಪಲ್ಲಿ 2 ಮೆಂಬರ್ಸ್ ಟೂರ್ ಮ್ಯಾನೇಜರ್ಸ್ನ ಟ್ರಾವೆಲ್ ಮಾಡ್ತಿರ್ತಾರೆ. ಯಾಕಂದರೆ ಅಲ್ಲಿರುವಂಥ ಲೋಕಲ್ ಪರ್ಸನು ನಮಗೆ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದರೆ ಎಲ್ಲ ಥರ ಜನ ಬರ್ತಿರೋದ್ರಿಂದ ಅಲ್ಲಿರುವಂಥ ಲೋಕಲ್ ಪರ್ಸನು ಮತ್ತೆ ನಮ್ಮ ಟೂರ್ ಮ್ಯಾನೇಜರಿಂದ ಮ್ಯಾನೇಜ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇದರಿಂದ ನಾವು ಒಂದು ಗ್ರೂಪಲ್ಲಿ 30. ಸೊ ನಾವು ಬೇರೆ ಏಜೆನ್ಸಿಗಿಂತ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಬಂದಾಗ ನಾವು ಯಾಕೆ ಸೆಲೆಕ್ಟ್ ಮಾಡಬೇಕು? ಎಷ್ಟು ಭಿನ್ನವಾಗಿರುತ್ತೆ? ಬಿಕಾಸ್ ಕೆಲವು ಕಡೆಯಲ್ಲಿ ಕೆಲವರು ಹೇಳ್ತಾ ಇರ್ತಾರೆ ಓಕೆ ಫೈನ್, ಅವ್ರು ಟಿಕೆಟ್ ಬುಕ್ ಮಾಡ್ಕೊಳ್ಳೋ ತನಕ ನಮ್ಮನ್ನ ಚೆನ್ನಾಗಿ ಮಾತಾಡಿಸ್ತಾ ಇದ್ರು, ಕೇರ್ ಮಾಡ್ತಾಯಿದ್ರು, ಆಮೇಲೆ ನಮಗೇನು ಗೊತ್ತಾಗಲಿಲ್ಲ, ಹಾಗೆ ಹೋದ್ವಿ ಹಾಗೆ ಬಂದ್ವಿ, ಸಮಸ್ಯೆ ಆದಾಗಲೂ ಕೂಡ ಯಾರೂ ಜೊತೆಗಿರಲಿಲ್ಲ ಅಂತ. ಸೊ ಈ ರೀಸನ್ಗೆ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಎಷ್ಟು ದಿ ಬೆಸ್ಟ್, ಯಾಕೆ ಚಾಯ್ಸ್ ಮಾಡ್ಕೋಬೇಕು
ಅನ್ಸ್ಕೋಬೇಕು ಅಂತ ಹೇಳ್ತೀರಾ? ಮ್ಯಾಮ್ ದಿ ಬೆಸ್ಟ್ ಯಾಕೆ ಅನ್ಸ್ಕೊತಿದೆ, ಇವಾಗಲೂ ಹೇಗೆ ಅನ್ಸ್ಕೊತಿದೆ ಅಂದರೆ ಸರ್ವಿಸ್ ಮತ್ತು ಹಾಸ್ಪಿಟಾಲಿಟಿ. ತುಂಬಾ ಪೇಷನ್ಸಿಂದ ಕಸ್ಟಮರ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಎಲ್ಲೂ ಇರಿಟೇಷನ್ ಆಗದೆ ಮತ್ತೆ ಕಾಲ್ಸ್ ಮಾಡಿ ಇರಿಟೇಷನ್ ಮಾಡ್ಕೊಳ್ದೆ ಕಸ್ಟಮರ್ಸ್ ಪಿನ್ ಟು ಪಿನ್ ಡೀಟೇಲ್ಸ್ನ ಕೊಟ್ಕೊಂಡು ಫುಡ್ಡಲ್ಲಾಗಲಿ ಅಕಾಮಿಡೇಷನಲ್ಲಾಗಲಿ ಎಲ್ಲದರಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದ್ರಿಂದ ದಿ ಬೆಸ್ಟ್ ಅಂತ ಅನ್ಸ್ಕೊಳ್ತಾ ಇದೆ. ಬೇಕಾದಷ್ಟು ಜನ ಹೋಗಿ ಬಂದಮೇಲೂ ಸಹ ಫಾಲೋಅಪ್ಸ್ ಇರ್ತಿದ್ದೀರಾ, ಮತ್ತು ಯಾವ್ದು ಪ್ಲ್ಯಾನ್ ಮಾಡ್ತಿದ್ದೀರಾ ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಕೊಂಡು ತುಂಬ ಒಳ್ಳೆ ರಿವ್ಯೂಸ್ ಕೂಡ ಇದರಲ್ಲೇ ನಮಗೆ ಜಾಸ್ತಿ ಬಂದ್ರಿಂದ ಸರ್ವಿಸಲ್ಲಿ ನಾವು ದಿ ಬೆಸ್ಟ್ ಅಂತ ಅನ್ಸ್ಕೊಳ್ಳೋಕ್ಕೆ ಮುಂದುವರೆದಿದ್ದೀವಿ. ಓಕೆ. ಇದನ್ನು ಹೊರತುಪಡಿಸಿ ಪಟಾಯ ಬ್ಯಾಂಕಾಕ್ ಹೊರತುಪಡಿಸಿ ಕೂಡ ಬೇರೆ ಬೇರೆ ಆಫರ್ಸ್ಗಳಿದಾವ, ಬೇರೆ ಬೇರೆ ಪ್ಯಾಕೇಜಸ್ಗಳಿದೆಯಾ? ಯಾವುದೆಲ್ಲ ಫೇಮಸ್ ಇದೆ ಅಂತ? ಈಗ ಡೊಮೆಸ್ಟಿಕ್ ನಿಮಗೆ ಪ್ಯಾಕೇಜಸ್ ನೋಡೋದಾದರೆ ತಮಿಳ್ನಾಡು, ಕರ್ನಾಟಕ, ಇದು ಇಂಟರ್ನ್ಯಾಷನಲ್ ನೋಡೋದಾದರೆ ದುಬೈ ಬಿಟ್ಟು ಶ್ರೀಲಂಕಾ, ಸಿಂಗಪೂರ್, ಮಲೇಷ್ಯಾ, ಯುರೋಪಿಯನ್ ಕಂಟ್ರೀಸು, ಪ್ಯಾರಿಸ್ ಎಲ್ಲ ಥರ ಪ್ಯಾಕೇಜಸಲ್ಲೂ ಹೋಗ್ತಾ ಇದೆ. ಮತ್ತು ಕಾರ್ತಿಕ ಪೌರ್ಣಮಿ ಮುಂದೆ ಇಟ್ಕೊಂಡು ನಾವು ಕಾಶಿ ಅಯೋಧ್ಯ ಪ್ಯಾಕೇಜಸ್ಸು, ಮತ್ತು ನಿಮಗೆ ಮಹಾರಾಷ್ಟ್ರ ಜ್ಯೋತಿರ್ಲಿಂಗ ಪ್ಯಾಕೇಜಸ್ಸು, ಇದಲ್ಲದೆ ನಿಮಗೆ ಮಧ್ಯಪ್ರದೇಶ್, ಗುಜರಾತು ಎಲ್ಲ ಇಂಪಾರ್ಟೆನ್ಸ್ನ ನಾವು ಕೊಟ್ಟು ನೋಡ್ಕೊಳ್ತಾ ಇದ್ದೀವಿ. ಸೊ ಬರೀ ಬ್ಯಾಂಕಾಕ್ ಪಟಾಯಾಗ ಮಾತ್ರ ಸೀಮಿತ ಇಲ್ಲ, ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲಲ್ಲೂ ಒಳ್ಳೊಳ್ಳೆ ಸರ್ವಿಸ್ ಜೊತೆಗೆ ಒಳ್ಳೊಳ್ಳೆ ಪ್ಯಾಕೇಜಲ್ಲಿ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ದಯವಿಟ್ಟು ಏನು ಯೋಚನೆ ಮಾಡಬೇಡಿ, RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಜೊತೆಗೆ ಟ್ರಾವೆಲ್ ಮಾಡಿ. ಓಕೆ. ಸೊ ಈಗ ನಾವು ಇಲ್ಲಿಗೆ ಹೋಗ್ತಾ ಇದ್ದೀವಿ, ಪಟಾಯ ಬ್ಯಾಂಕಾಕ್ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ಅನ್ನೋದಾದರೆ ಕೆಲವರಿಗೆ ಒಂದು ಭಯ ಇರುತ್ತೆ. ಸೊ ಲ್ಯಾಂಗ್ವೇಜಸ್ ಪ್ರಾಬ್ಲಮ್ಸ್ ಆಗುತ್ತೆ ಏನೋ ನಮಗೆ, ಅಥವಾ ನಾವು ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಆಗಿರ್ಬೋದು ಅಥವಾ ಫುಡ್ಡಿನ ವ್ಯವಸ್ಥೆ ಆಗಿರ್ಬೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಕೆಲವರು ಇದಕ್ಕೆ ಏಜ್ ಲಿಮಿಟ್ಸ್ ಜೆಂಡರ್ ಅನ್ನೋದು ಇಲ್ಲದೆ ಇರೋದ್ರಿಂದ ನಮಗೆ ಗರ್ಲ್ಸ್ ಹೋಗ್ತಾ ಇದ್ದೀವಿ ಆರ್ ಈ ಥರ ಬೇರೆ ಸ್ವಲ್ಪ ಏಜ್ ಆಗಿರೋರನ್ನ ಕಳಿಸ್ತಾ ಇದ್ದೀವಿ ಅಂತ ಅಂದಾಗ ಸೆಕ್ಯೂರಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಅಕ್ಕಪಕ್ಕದ ರಾಜ್ಯಕ್ಕೆ ಹೋದಾಗಲೇ ಕೆಲವೊಮ್ಮೆ ನಮಗೆ ಸಮಸ್ಯೆ ಆಗ್ಬೋದು. ಸೊ ಸೇಫ್ಟಿ ಯಾವ ರೀತಿಯಾಗಿ ಇಲ್ಲಿಂದ ಅವರನ್ನು ಪಿಕ್ ಮಾಡಿ ಅಲ್ಲಿ ಕರ್ಕೊಂಡು ಹೋಗಿ ವಾಪಸ್ ಡ್ರಾಪ್ ಮಾಡೋವರೆಗೂ, ಏರ್ಪೋರ್ಟಿಗೆ ಡ್ರಾಪ್ ಮಾಡೋವರೆಗೂ ನೀವು ಎಷ್ಟು ಕೇರ್ ತಗೊಳ್ತೀರಾ, ಎಷ್ಟು ಜವಾಬ್ದಾರಿ ಇರುತ್ತೆ ನಿಮಗೆ ಅಂತ? ಹಂತವಾಗೂ ನಾವು ಇದನ್ನ ಕೇರ್ ತೊಗೊಳ್ತೀವಿ. ಯಾಕಂದರೆ ಇವಾಗ ಲೇಡೀಸ್ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಸೇಫ್ಟಿ ಮೆಷರ್ಸ್ ಬೇಕೇ ಬೇಕಾಗುತ್ತೆ. ಇವಾಗ ಪೇರೆಂಟ್ಸು ಒಂದು ನಂಬಿಕೆಯಿಂದ ಕಳಿಸ್ತಾ ಇದ್ದಾರೆ ಅಂದರೆ ಸೇಫ್ಟಿ ಮೆಷರ್ಸ್ ತುಂಬಾ ಇಂಪಾರ್ಟ್ ಆಗುತ್ತೆ. ಸೊ ಈ ಥರ ಅವರು ಪ್ಲ್ಯಾನ್ ಮಾಡ್ತಾ ಇದ್ದೀವಿ RV ಟೂರ್ಸ್ ಅಂದಾಗ ಆಲ್ಮೋಸ್ಟ್ ಎಲ್ಲರೂ ಖುಷಿ ಪಟ್ಟು ಹೋಗಿ ಬಾ, ಆರಾಮಾಗಿ ಹೋಗಿ ಬರ್ತೀಯ ಅನ್ನೋಂಥ ಕಾನ್ಫಿಡೆಂಟ್ ಲೆವೆಲ್ ಈಗ ಆಲ್ರೆಡಿ ಮೂಡಿದೆ. ಸೊ ಇದರಲ್ಲಿ ಯಾವುದೇ ಥರ ಅವ್ರಿಗೆ ಕಸಿಬಿಸಿ ಆಗಲಿ ಅಥವಾ ಟೆನ್ಷನ್ ಆಗಲಿ ಸೇಫ್ಟಿ ಇರುತ್ತೋ ಇಲ್ವೋ ಅಂತ ಯೋಚನೆ ಖಂಡಿತ ಇರಲ್ಲ. ಸೊ ಇವಾಗ ಡಿಪಾರ್ಚರಿಂದಾನೆ ಏರ್ಪೋರ್ಟ್ಗೆ ಬಂದು ಏನು ಮಾಡಬೇಕು ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಅಯ್ಯೋ ನಾವು ಹಳ್ಳಿಯಿಂದ ಬಂದಿದ್ದೀವಿ, ನಾವು ಏರ್ಪೋರ್ಟ್ಗೆ ಹೋದ್ಮೇಲೆ ಎಲ್ಲಿ ಹೋಗಬೇಕು, ಎಲ್ಲಿ ಇಳಿಬೇಕು ಏನೂ ಗೊತ್ತಿರಲ್ಲ. ಅಂಥವರು ಕೂಡ ನಮ್ಮಲ್ಲಿ ಟ್ರಾವೆಲ್ ಮಾಡಿ ಖುಷಿಯಿಂದ ಹೋಗಿ ಬಂದಿರೋರಿದ್ದಾರೆ. ಸೊ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹಂತದಲ್ಲೂ ನಮ್ಮ ಟೀಮ್ ಮೆಂಬರ್ಸ್ ನಿಮಗೆ ಜೊತೆಗಿರ್ತಾರೆ. ಸೊ ಇದ್ರ ಬಗ್ಗೆ ನೀವು ಸೇಫ್ಟಿ ಬಗ್ಗೆ ದಯವಿಟ್ಟು ಟೆನ್ಷನ್ ತಗೋಬೇಡಿ. ಲೇಡೀಸ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ವಯಸ್ಕರವ್ರು ಪ್ಲ್ಯಾನ್ ಮಾಡ್ತಿದ್ದೀರಾ, ಎಲ್ಲ ಥರ ಮೆಂಬರ್ಸ್ ಪ್ಲ್ಯಾನ್ ಮಾಡ್ತಿದ್ದೀರಾ, ದಯವಿಟ್ಟು RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ನಂಬಿಕೊಂಡು ಆರಾಮಾಗಿ ಟ್ರಾವೆಲ್ ಮಾಡುವಂಥದ್ದು ನಾವು ಅರೇಂಜ್ಮೆಂಟ್ಸ್ ನಿಮ್ಮಲ್ಲಿ ಖಂಡಿತ ಇದ್ದೇ ಇರುತ್ತೆ. ಓಕೆ. ನಿಮ್ಮ ಅನುಭವಕ್ಕೆ ಬಂದಂಗೆ ಅಂದರೆ ಈ ಪಟಾಯ ಆಗಿರ್ಬೋದು ಅಥವಾ ಬ್ಯಾಂಕಾಕ್ ಆಗಿರ್ಬೋದು, ಇದಕ್ಕೆ ನಾವು ಸೋಲೋ ಹೋಗ್ತೀವಿ, ಯಾರು ಫ್ಯಾಮಿಲಿ 4 ಮೆಂಬರ್ಸ್ ಮಾತ್ರ ಹೋಗ್ತೀವಿ, ಇರೋ ಪ್ಯಾಕೇಜಿಗೆ ನಾವು ಅಡ್ಜಸ್ಟಬಲ್ ಆಗಿ ಹೋಗ್ತೀವಿ, ಅದು ಓಕೆನಾ? ಅಥವಾ ಎಲ್ಲರೂ ಹೋಗಿ ಎಂಜಾಯ್ ಮಾಡ್ಕೊಂಡು ಬರೋದು, ಸೊ ಸಪ್ರೇಟ್ ನಮಗೆ ಒಂದು ಪ್ಯಾಕೇಜ್ ಬೇಕು ಅಂತ ಕೇಳ್ಕೊಂಡು ಹೋಗೋದು, ಅದು ಓಕೆ ಅಂತ ಅನ್ಸುತ್ತೆ? ಇಲ್ಲಿವರೆಗೂ ತುಂಬ ಜನ ಹೋಗಿ ಬಂದವ್ರು ನಿಮ್ಗೆ ಆಲ್ರೆಡಿ ಫೀಡ್ಬ್ಯಾಕ್ ಕೊಟ್ಟಿರ್ತಾರೆ. ಸೊ ಇದು ಯಾವ್ದು ಬೆಟರ್ ಅಂತ ಅನ್ಸುತ್ತೆ? ಇದೇ ರಿಪಬ್ಲಿಕ್ ಡೇ ಟೈಮಲ್ಲಿ ಹೋಗಿದ್ರು ಮ್ಯಾಮ್. ಅದೇ ಟೈಮಲ್ಲಿ ಕಸ್ಟಮೈಸು ಹೋಗಿದ್ರು, ಅದೇ ಟೈಮಲ್ಲಿ ಗ್ರೂಪು ಹೋಗಿದ್ರು. ಅಲ್ಲಿ ಹೋಗಿ ನಮ್ಮ ಇಂಡಿಯನ್ ಫ್ಲಾಗ್ನ ಹಾಯಿಸ್ಟ್ ಮಾಡಿದ್ರು. ಇದೆಲ್ಲ ನಿಮ್ಗೆ ಕಸ್ಟಮೈಸ್ ಅಲ್ಲಿ ಸಿಗಲ್ಲ. ಯಾವತ್ತೂ ಫ್ಯಾಮಿಲಿ ಜೊತೆನೇ ಇರ್ತೀರಾ, ನೀವು ಆಚೆ ಬನ್ನಿ, ಗ್ರೂಪ್ ಜೊತೆ ಹೋಗಿ ಎಲ್ಲಾ ತರ ಕರ್ನಾಟಕದ ಜನತೆ ಜೊತೆ ಮಿಂಗಲ್ ಆಗಿ, ಭಾಷೆಗಳು ಚೇಂಜ್ ಆಗುತ್ತೆ, ಮಾತಾಡೋದು ಚೇಂಜ್ ಆಗುತ್ತೆ. ಸೊ ಗ್ರೂಪಲ್ಲಿ ಬಂದಾಗ ಇದನ್ನ ನಮ್ಗೆ ತುಂಬಾ ಒಳ್ಳೆ ರಿವ್ಯೂ ಸಿಕ್ತು. ಅವಾಗ ಎಲ್ಲರೂ ಖುಷಿ ಪಟ್ರು, ಹೌದು ನಾವು ಗ್ರೂಪ್ನ ಸೆಲೆಕ್ಟ್ ಮಾಡೋದ್ಕೊಳ್ಳೋದು ಒಳ್ಳೇದಾಯ್ತು. ಅದು ಒಂದು ಫ್ಯಾಕ್ಟ್. ಆದರೆ ಕಸ್ಟಮೈಸಲ್ಲೂ ಅಷ್ಟೇ, ಒಬ್ಬೊಬ್ರು ತುಂಬ ಫ್ಯಾಮಿಲಿ ಮ್ಯಾನೇ ಆಗಿರ್ತಾರೆ, ಯಾರ ಜೊತೆನೂ ಸೇರಲ್ಲ, ನಮ್ಗೆ ಇಷ್ಟ ಆಗಲ್ಲ ಅಂಥವ್ರು ಬಂದಿರ್ತಾರೆ. ಸೊ ಅವ್ರಿಗೂ ನಾವು ಇಂಪಾರ್ಟೆನ್ಸ್ ಕೊಡಲೇಬೇಕಾಗತ್ತೆ. ನಾವು ಯಾವುದು ಕಮ್ಮಿ ಯಾವುದು ಜಾಸ್ತಿ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಥರ ಕಸ್ಟಮರ್ಸ್ನ ನೋಡೋದ್ರಿಂದ ಅವ್ರವ್ರದ್ದು ಯಾವುದ್ಯಾವ್ದು ಇಂಪಾರ್ಟೆನ್ಸ್ ಇರುತ್ತೆ ಅದ್ರ ತಕ್ಕನಾಗೆ ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲಿವರೆಗೂ ನಾವು ಪಟಾಯ ಬ್ಯಾಂಕಾಕ್ ನೋಡೇ ಇಲ್ಲ. ಸೊ ಈಗ ನೀವು ಹೇಳೋದನ್ನ ಕೇಳಿ ಹೋಗಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅನ್ನೋರಿಗೆ ಸೊ ಯಾವ ಥರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು? ಡೇ 1 ಅವ್ರಿಗೆ ಅವರು ಫೈನಲೈಸ್ ಆಗೋವರೆಗೂ ಕೂಡ ಯಾವ ಥರ ಮಾರ್ಗದರ್ಶನ ನೀಡ್ತೀರಾ ಅಂತ?
ಯಾರಾದರೂ ಫಸ್ಟ್ ಟೈಮ್ ಹೋಗಬೇಕು ಅಂತಿದ್ರೆ ದಯವಿಟ್ಟು ಧೈರ್ಯ ಮಾಡ್ಕೊಂಡು ಬನ್ನಿ. ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ನಿಮ್ಗೆ ಹಂತವಾಗೂ ಜೊತೆಗಿರುತ್ತೆ. ಫುಡ್ ಯಾವ ಥರ ಇರುತ್ತೆ, ರೂಮ್ ಯಾವ ಥರ ಇರುತ್ತೆ, ಯಾವುದೇ ಥರ ಚಿಂತೆ ಇಲ್ಲದೆ ಒಂದ್ಸತಿ ನೀವು ಬುಕ್ ಮಾಡ್ಕೊಂಡಿದ್ದೀರಾ ಅಂದರೆ ಡಿಪಾರ್ಚರಿಂದ ಡ್ರಾಪ್ವರೆಗೂ ನಾವು ನಿಮ್ಮ ಜೊತೇಲಿ ಇರ್ತೀವಿ. ಯಾವುದೇ ಥರ ಚಿಂತೆ ಇಟ್ಕೊಳ್ದೆ ಆರಾಮಾಗಿ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಈಗ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ನಾವು ಹೋಗ್ತಾ ಇದ್ದೀವಿ ಅಂತ ಅಂದಾಗ ಕೆಲವರಿಗೆ ಒಂದು ಕ್ವಶನ್ಸ್ ಇರುತ್ತೆ. ಸೊ ನಾವು ತುಂಬ ಸೇಫ್ಟಿಯಾಗಿ ಹೋಗಿ ಸೇಫ್ಟಿಯಾಗಿ ಬರ್ತಾ ಇದ್ದೀವಿ ಅನ್ನೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆಯಲ್ಲಿ ನಾವು ಫ್ಯಾಮಿಲಿ ಥರ ಎಂಜಾಯ್ ಮಾಡ್ಬೋದಾ ಅನ್ನೋದು ಒಂದು. ಆಮೇಲೆ ಕೆಲವರು ಅವ್ರ ಪೇರೆಂಟ್ಸ್ನ ಮಾತ್ರ ಅವ್ರ ಮಕ್ಕಳನ್ನ ಮಾತ್ರ ಕಳಿಸ್ತಾ ಇರ್ತಾರೆ. ಸೊ ನಮಗೆ ಇನ್ ಟೈಮ್ ಹೋಗಿ ಅವ್ರಿಗೆ ರೀಚ್ ಮಾಡೋದಕ್ಕಾಗಿಲ್ಲ ಅಂತಂದರೆ ನಾವು ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನವ್ರಿಗೆ ಯಾರನ್ನಾರು ಕಾಂಟ್ಯಾಕ್ಟ್ ಮಾಡ್ಬೋದಾ, ನಾವು ಅವ್ರ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿ ಇರ್ಬೋದಾ? ಅದೊಂದು ಭಯ, ಅದೊಂದು ಆತಂಕ ಇದ್ದೇ ಇರುತ್ತೆ. ಎಷ್ಟೋ ಬಾರಿ ಟ್ರಾವೆಲ್ಗೆ ಅಂತ ಹೋದಾಗ ಅಲ್ಲಿನೂ ಸಮಥಿಂಗ್ ಆಗಿಬಿಟ್ಟಿರುತ್ತೆ. ನಾವು ಅದನ್ನು ಟಿ ವಿಲಿ ನೋಡ್ತಾ ಇರ್ತೀವಿ, ಅಯ್ಯೋ ಯಾರನ್ನಪ್ಪ ನಾವು ಇವಾಗ ಕಾಂಟ್ಯಾಕ್ಟ್ ಮಾಡೋದು ಅನ್ನೋದೊಂದು ಭಯ. ಸೋಲೋ ಟ್ರಿಪ್ಗಳು ಹೋದಾಗ ಈ ಥರ ಜಾಸ್ತಿ ಆಗ್ಬಿಡುತ್ತೆ. ಬಟ್ ನಾವು ಈ ಥರ ಪ್ಯಾಕೇಜ್ ವೈಸಲ್ಲಿ ಹೋದಾಗ ಸೊ ನಾವು ನಿಮ್ಮ ಹತ್ರ ಕೇಳ್ತಾ ಇರ್ಬೋದು, ಅವ್ರಿಗೆ ಫೋನ್ ರೀಚ್ ಆಗ್ತಾ ಇಲ್ಲ, ರೀಚ್ ಆಗಿದ್ದಾರಾ, ಹುಷಾರಾಗಿದ್ದಾರಾ, ಯಾವಾಗ ಬರ್ತಾರೆ, ಈ ಥರ ಎಲ್ಲ. ಸೊ ನೀವು ಇಲ್ಲಿನ ಫ್ಯಾಮಿಲಿ ಅವ್ರ ಜೊತೆಗೆ ಹೆಂಗೆ ನೀವು ಒಂದು ಬಾಂಧವ್ಯ, ಅವ್ರ ಬಾಂಡಿಂಗ್ ಇಟ್ಕೊಂಡಿರ್ತೀರಾ ಅಂತ ಫೀಡ್ಬ್ಯಾಕ್ ಕೊಡೋದ್ರಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಕೂಡ ಅಂತ. ಹೌದು ಮ್ಯಾಮ್, ಯಾಕಂದರೆ ಒಂದು ಕಸ್ಟಮರ್ ಇವಾಗ ಬುಕ್ ಮಾಡ್ಕೊಂಡಿದ್ದಾರೆ ಅಂದರೆ ಬರೀ ಅವ್ರ ಫೋನ್ ನಂಬರ್ಸ್ ಕಾಂಟ್ಯಾಕ್ಟ್ನ ನಾವು ತೊಗೊಂಡಿರಲ್ಲ, ಆಲ್ಟರ್ನೇಟಿವ್ ಒಂದು ನಂಬರ್ ತೊಗೊಂಡಿರ್ತೀವಿ. ಯಾಕಂದರೆ ಅಲ್ಲಿ ಹೋದ್ಮೇಲೆ ಅವ್ರಿಗೆ ಏನಾದರೂ ಹುಷಾರ್ ತಪ್ಪದೆ ಇರ್ಬೋದು, ಅಥವಾ ಅವ್ರು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದಾರಾ ಇಲ್ವೋ, ಇದನ್ನ ಕನೆಕ್ಟ್ ಮಾಡ್ಕೊಳಕ್ಕೆ ನಾವು ಯಾವಾಗಲೂ ಡೈರೆಕ್ಟ್ ಕಸ್ಟಮರ್ಸ್ನ ಡಿಸ್ಟರ್ಬ್ ಮಾಡೋಕ್ಕಾಗ್ತಾ ಇರಲ್ಲ. ಸೊ ನಾವು ಆಲ್ಟರ್ನೇಟಿವ್ ಆಗಿ ಒಂದು ನಂಬರ್ ತೊಗೊಳ್ರೋದ್ರಿಂದ ಅವರು ನಮಗೊಂದು ಬಾಂಡೇಜ್ ಅವ್ರ ಜೊತೆನೂ ಕ್ರಿಯೇಟ್ ಆಗುತ್ತೆ. ಸೊ ಅವ್ರಿಗೆ ನಾವು ಅವ್ರ ಕಸ್ಟಮರ್ಸ್ ಎಂಜಾಯ್ ಮಾಡ್ತಿರ್ಬೇಕು ಆ ಟೈಮಲ್ಲಿ ಅವ್ರು ನಮಗೆ ಕಾಲ್ ಮಾಡ್ತಾರೆ, ಹೇಗಿದ್ದಾರೆ, ಎಲ್ಲ ಖುಷಿಯಾಗಿದ್ದಾರೆ, ಎಲ್ಲ ಕರೆಕ್ಟ್ ಆಗಿದೆಯಾ, ಅಲ್ಲೆಲ್ಲ ನಮ್ಮ ಪೇರೆಂಟ್ಸ್ ಹೇಗಿದ್ದಾರೆ, ಹೌದು ಎಲ್ಲ ಕರೆಕ್ಟ್ ಆಗಿದ್ದಾರೆ, ವಿಜುವಲ್ಸ್ ಮೂಲಕ ಅವ್ರಿಗೆ ಕೊಡ್ತೀವಿ. ಮತ್ತು ಇಲ್ಲೇ ಕೂತಿರ್ಬೇಕು, ಇಲ್ಲೇ ಇರಬೇಕು ಅನ್ನೋಂಥ ಯಾವುದೇ ಥರ ಕಂಡೀಷನ್ಸ್ನ ನಾವು ಅಪ್ಲೈ ಮಾಡೋದಿಲ್ಲ. ಒಂದು ಬಸ್ಸಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆನೇ ಹೋಗ್ತಾ ಇದ್ದೀವಿ ಅನ್ನೋ ಥರ ಫೀಲ್ನ ನಾವು ಕೊಟ್ಟಿದ್ದೀವಿ. ಸೊ ರಿಸ್ಟ್ರಿಕ್ಷನ್ಸ್ ಎಲ್ಲೂ ಯಾವ ಕಸ್ಟಮರ್ಸ್ಗೂ ನಾವು ಬಿಟ್ಟಿಲ್ಲ. ಓಕೆ, ಸೊ ಈಗ ಕರ್ನಾಟಕದಾದ್ಯಂತ ಅಲ್ಲದೆ ಬೇರೆ ಬೇರೆ ಕಡೆಯಿಂದಲೂ ಕೂಡ ಟಿಕೆಟ್ ಬುಕ್ಕಿಂಗ್ ಆಗ್ತಾ ಇರುತ್ತೆ ನಿಮಗೆ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗೆ. ಸೊ ನಾವಿಲ್ಲಿ ಅದು ಮಂಡ್ಯದಲ್ಲೋ, ಶಿವಮೊಗ್ಗದಲ್ಲೋ, ಚಿಕ್ಕಮಗಳೂರಲ್ಲೋ, ತುಮಕೂರಲ್ಲೋ ಇನ್ನೆಲ್ಲೋ ಇದ್ದೀವಿ, ನಾವು ಬುಕ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ. ಡೈರೆಕ್ಟ್ ನಾವು ಮೇನ್ ಬ್ರಾಂಚಸ್ಗೆ ಬರಬೇಕಾ, ಅಲ್ಲಿಗೆ ಬರಬೇಕಾ, ಅವ್ರು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದಾ, ವೆಬ್ಸೈಟಲ್ಲಿ ಬುಕ್ ಮಾಡ್ಕೋಬೋದಾ, ಫೋನ್ ಮುಖಾಂತರವಾಗಿ ಬುಕ್ ಮಾಡ್ಕೊಳ್ಬೋದಾ, ಇದೊಂದಿರುತ್ತೆ. ಸೊ ನಿಮ್ಮ ಬ್ರಾಂಚ್ ಎಲ್ಲೆಲ್ಲಿ ಇದೆ, ಹೇಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಬೇರೆ ಬೇರೆ ಜಿಲ್ಲೆ ಇಲ್ಲಿರೋರು ಕೂಡ ಅಂತ? ನಮ್ಮ ಬೇರೆ ಬೇರೆ ಜಿಲ್ಲೆ ಇರೋರಿಗೆ ಅಲ್ಲಿದೆ ಆದಂಥ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ನ ಅಪಾಯಿಂಟ್ ಮಾಡಿರ್ತೀವಿ. ಈ ಕೆಳಗೆ ಬಂದಿರುವಂಥ ನಂಬರ್ಸ್ನ ನೀವು ಕಾಲ್ ಮಾಡ್ಬೋದು, ಎಲ್ಲ ಥರ ಜಿಲ್ಲೆಯ ನಂಬರ್ಸ್ ಅಲ್ಲಿ ಕನೆಕ್ಟ್ ಆಗುತ್ತೆ. ಸೊ ನೀವು ಇಲ್ಲೇ ಬರಬೇಕು ಅಂತ ಏನಿಲ್ಲ, ಫೋನ್ ಮೂಲಕ ನಾವು ಬ್ಯಾಂಕ್ ಡೀಟೇಲ್ಸ್ನ ಪೇಮೆಂಟ್ ಆಗಲಿ, ಅವ್ರ ವಾಟ್ಸಪ್ಪಿಂದ ನಮಗೆ ಮೇಲ್ ಐ ಡಿಯಿಂದ ಡಾಕ್ಯುಮೆಂಟೇಷನ್ ಕೊಡೋದಾಗಲಿ, ಕಂಪ್ಲೀಟ್ ಬಾಂಡೇಜ್ ಆ ಥರನೇ ಇರುತ್ತೆ. ಸೊ ನಮ್ಮ ಎಕ್ಸಿಕ್ಯೂಟಿವ್ಸ್ ನೀವು ಬರೋಕ್ಕಾಗಲ್ಲ ಅಂದರೆ ಮನೆ ಹತ್ರನೇ ಬಂದು ಕಲೆಕ್ಟ್ ಮಾಡುವಂಥ ಪ್ರೊಸೆಸ್ ಕೂಡ ಇರುತ್ತೆ. ಸೊ ಇದರಲ್ಲಿ ನಮಗೆ ಎಲ್ಲೂ ನಿಮಗೆ ಡ್ರಾಪ್ ಆಗದೆ ಇರೋಂಥ ನೋಡ್ಕೊಳ್ಬೋದು. ಓಕೆ, ಸೊ ಈಗ ನಾವು ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಜೊತೆಗೆ ಪ್ರಯಾಣವನ್ನು ಮಾಡಬೇಕು ಅಂತ ಬಯಸ್ತಾ ಇರೋರಿಗೆ, ಇದೆ ಮೊದಲ ಬಾರಿ ಕಾರ್ಯಕ್ರಮ ನೋಡ್ತಾ ಇರೋರಿಗೆ, ಸೊ ಫಸ್ಟ್ ಟೈಮ್ ಹೋಗಬೇಕು ಅಂತ ಒಂದು ಧೈರ್ಯ ಮಾಡಿದ್ದೀವಿ, ಹೋಗಿ ಬಂದುಬಿಡೋಣ ಅಂತ ಅಂದ್ಕೊಳ್ತಾ ಇರೋರಿಗೆ ಏನು ಹೇಳ್ತೀರಾ ಅಂತ? ಫಸ್ಟ್ ಟೈಮ್ ಧೈರ್ಯ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ಆರಾಮಾಗಿ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಕಂಪ್ಲೀಟಾಗಿ ನಂಬಿ ನೀವು ಬರ್ಬೋದು. ಯಾವುದೇ ಥರ ಚಿಂತೆ ಇಲ್ಲದೆ ಎಲ್ಲ ಪ್ಯಾಕೇಜ್ ಜೊತೆ ಎಂಟರ್ಟೈನ್ಮೆಂಟ್ ಮೂಲಕ ನೀವು ಹೋಗಿ ಬರ್ಬೋದು ಅಂತ ಪ್ಯಾಕೇಜ್ ಬ್ಯಾಂಕಾಕ್ ಪಟಾಯ. ಏನು ಯೋಚನೆ ಮಾಡ್ತಾ ಇದ್ದೀರಾ, ಈ ಕೆಳಗೆ ಬರ್ತಿರೋಂಥ ನಂಬರ್ಸ್ನ ಕಾಲ್ ಮಾಡಿ, ಆರಾಮಾಗಿ ಆಫೀಸ್ ಕೂಡ ವಿಸಿಟ್ ಮಾಡಿ, ಕಂಪ್ಲೀಟ್ ಡೀಟೇಲ್ಸ್ನ ಕೂತ್ಕೊಂಡು ಎಲ್ಲ ಇನ್ಫಾರ್ಮೇಷನ್ನ ನಾವು ಎಕ್ಸಿಕ್ಯೂಟಿವ್ಸ್ ನಿಮಗೆ ಕೊಡ್ತಾ ಇದ್ದೀವಿ. ಎಸ್ ಮೇಡಮ್, ಇಷ್ಟೊತ್ತು ಭಾಗಿಯಾಗಿ ಬಹಳಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಧನ್ಯವಾದಗಳು. ಎಸ್ ವೀಕ್ಷಕರೇ, ಇನ್ನು ನೀವು ಕೂಡ ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ಪ್ಯಾಕೇಜಸ್ಗಳ ಬಗ್ಗೆನೂ ಕೂಡ ನೇರವಾಗಿ ಮಾತನಾಡ್ಬೋದು. ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಮತ್ತು ಅಡ್ರೆಸ್ ಬರ್ತಿದೆ, ಅಲ್ಲಿಗೆ ಕಾಲ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಅವರ ಅಡ್ರೆಸ್ ಈ ರೀತಿಯಾಗಿದೆ, ನೋಟ್ ಮಾಡ್ಕೊಳ್ಳಿ. ಆರ್ ವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್, ನಂಬರ್ 313 ವರ್ಷ ಆರ್ಕೇಡ್, ನಿಯರ್ ಸಬ್ ರಿಜಿಸ್ಟರ್ ಆಫೀಸ್, ಬಳ್ಳಾರಿ ರೋಡ್, ಬೆಂಗಳೂರು, ಕರ್ನಾಟಕ 562157.